ಆಕಾಶವಾಣಿ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ನೀರಜ ಕಾರಟಗಿ. ಆತ್ಮೀಯ ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ ಕವಯಿತ್ರಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್. ಮೊದಲಿಗೆ ನಿಮ್ಮ ಊರು ಯಾವುದು, ನಿಮ್ಮ ಬಾಲ್ಯ ಹೇಗಿತ್ತು, ಅದ್ರ ಬಗ್ಗೆ ತಿಳಿಸ್ಕೊಡಿ. ನಾನು ಬೀದರ್ ಜಿಲ್ಲೆಯ ರಾಜೇಶ್ವರ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವಳು. ನಮ್ಮ ತಂದೆ ಮಲ್ಲಪ್ಪ ಗಾಯಕ್ವಾಡ್, ತಾಯಿ ಬಸಮ್ಮ. ಒಂದು ಸಣ್ಣ ಆಸ್ಪತ್ರೆಯಲ್ಲಿ ನಮ್ಮ ತಂದೆಯವರು ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆಯವರು ಬೆಳೆದು ಬಂದಿರತಕ್ಕಂಥ ಪರಿಸರ ತುಂಬ ಚೆನ್ನಾಗಿತ್ತು. ನಮ್ಮ ತಂದೆಯವರು ಮೂಲತಃ ಇವತ್ತಿನ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಇಟಗಿ ಗ್ರಾಮದವರು. ಅಲ್ಲಿ ಬಡತನ ತಾಳಲಾರದೆ ನಮ್ಮ ಮುತ್ತಜ್ಜ ಊರು ಬಿಟ್ಟು ಶಹಾಬಾದ್ಗೆ ಬಂದು ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಅವರ ಕಂಪ್ನಿಯೊಳಗೆ ಕೆಲಸ ಮಾಡ್ತಕ್ಕಂಥವ್ರು ತಮ್ಮ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹಾಕಿದ್ರು. ನಾನು ಕೂಡ ನನ್ನ ಮಗನಿಗೆ ಯಾಕೆ ಸ್ಕೂಲಿಗೆ ಹಾಕಬಾರ್ದು ಅಂತ ಹೇಳಿ ಅವರು ನಮ್ಮ ತಂದೆಯವರಿಗೆ ಸ್ಕೂಲಿಗೆ ಹಾಕ್ತಾರೆ. ಇಲ್ಲೇ ಶರಣಬಸವೇಶ್ವರ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಹಾಕ್ತಾರೆ. ನಂತರ ನಮ್ಮ ತಂದೆಯವರು ಇಲ್ಲೇ ಕಲಿತಾರೆ. ಆಗ ಅವರಿಗೆ ಬಿ ಶ್ಯಾಮ್ ಸುಂದರ್ ಅವರ ಪರಿಚಯ ಆಗ್ತದೆ. ಆ ಬಿ ಶ್ಯಾಮ್ ಸುಂದರ್ ಅವರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆನಂತರ ಅವರು ಅರ್ಧಕ್ಕೆ ಶಾಲೆ ನಿಲ್ಲಿಸಿ ನೌಕರಿ ಬಂದುಬಿಡುತ್ತೆ. ಬೀದರ್ ಜಿಲ್ಲೆಯಲ್ಲಿ ಹೋಗಿ ಒಂದು ಸಣ್ಣ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಹೆಚ್ಚಿಗೆ ಓದಲಿಕ್ಕೆ ಆಗಲಿಲ್ಲ. ಹೀಗಾಗಿ ನಾನು ಓದಲಿಲ್ಲ, ನಮ್ಮ ಮಕ್ಕಳಾದರೂ ಓದಬೇಕು. ಆಮೇಲೆ ಬಿ ಶ್ಯಾಮ್ ಸುಂದರ್ ಅವರ ಭಾಷಣ, ಅವರ ಹೋರಾಟಗಳಲ್ಲೆಲ್ಲ ಭಾಗವಹಿಸಿರುವುದರಿಂದ ಅವರಿಗೆ ಸಹಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣ ಅವರು, ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿಬಾಯಿ ಫುಲೆ ಅವರು, ಈ ಥರದ ಸಾಮಾಜಿಕ ಚಳುವಳಿಗಾರರ ಬಹಳ ದೊಡ್ಡ ಪ್ರಭಾವ ನಮ್ಮ ತಂದೆಯವ್ರ ಮೇಲೆ ಆಯಿತು. ಹೀಗಾಗಿ ನಮಗೂ ಕೂಡ ಶಾಲೆಗೆ ಹಾಕಿದ್ರು. ನಮ್ಮ ಅಜ್ಜಿ ಹೇಳ್ತಾ ಇದ್ಲು, 5 ಜನ ನಾವು ಹೆಣ್ಮಕ್ಳು, ನಮ್ಮ ಅಣ್ಣ ಒಬ್ಬನೇ. ಇಲ್ಲ, ಹೆಣ್ಮಕ್ಳಿಗೆ ಶಾಲೆ ಕಲಿಸ್ಬೇಡಪ್ಪ, ಭಾಳ ಬೇಗ ಮದುವೆ ಮಾಡಿಕೊಡು, ಇಲ್ಲ ಅಂದರೆ ಮುಂದೆ ನಿನಗೆ ತ್ರಾಸಾಗುತ್ತೆ ಅಂತ ಹೇಳಿದ್ರು. ಆದರೆ ನಮ್ಮ ತಂದೆಯವರು ಹೆಣ್ಣಿರಲಿ ಗಂಡಿರಲಿ ಮಕ್ಕಳಿಗೆ ನಾನು ಶಿಕ್ಷಣ ಕೊಡಬೇಕು ಅಂಥೇಳಿ ನಮ್ಮನ್ನೆಲ್ಲ ಓದಿಸಿದ್ರು. ಶಿಕ್ಷಣ ಇದ್ರೇ ನಮ್ಮ ಬದುಕು. ಅದರಲ್ಲೂ ದಲಿತ ಸಮುದಾಯದಲ್ಲಿ ಹುಟ್ಟಿ ಬಂದಿರತಕ್ಕಂಥ ನಾವುಗಳು, ನಮ್ಮ ಬಿಡುಗಡೆಗೆ ಶಿಕ್ಷಣ ಒಂದೇ ದಾರಿ ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳನ್ನು ಅವ್ರ ಮೇಲೆ ಭಾಳಷ್ಟು ಪ್ರಭಾವ ಬೀರಿದ್ದು. ಹೀಗಾಗಿ ನಮಗೆ ಶಿಕ್ಷಣ ಕಲಿಸ್ತಾ ಹೋದರು. ಆ ಪ್ರಾಥಮಿಕ ಶಾಲಾ ಶಿಕ್ಷಣ ರಾಜೇಶ್ವರ ಗ್ರಾಮದಲ್ಲಿ ಆಯಿತು. ಆನಂತರ ಹುಮ್ನಾಬಾದಿನಲ್ಲಿ ಡಿಗ್ರಿ ಮುಗಿಸ್ಕೊಂಡು MA MPhil PhD ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಆಯಿತು. ನನಗೆ ಆ ಸಂದರ್ಭದಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ತು. ಹೀಗಾಗಿ ಓದುವುದನ್ನು ನಾನು ರೂಢಿಸಿಕೊಂಡೆ. ಭಾಷಣ ಮಾಡ್ತಾ ಇದ್ದೆ ನಾನು. ನಮ್ಮ ತಂದೆಯವರು ಬಿ ಶ್ಯಾಮ್ ಸುಂದರ್ ಅವ್ರ ಭಾಷಣ ಕೇಳಿದ್ರು. ಹೀಗಾಗಿ ನಮಗೂ ಕೂಡ ಚಿಕ್ಕಂದಿನಲ್ಲೇ ಭಾಷಣ ಮಾಡ್ಲಿಕ್ಕೆ ಹಸ್ತಿದ್ರು ನನಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಬಂತು, ಬುದ್ಧ ಜಯಂತಿ ಬಂತು ಅಂತ ಹೇಳಿದ್ರೆ ಭಾಷಣ ನಮ್ಮ ಅಣ್ಣ ಬರ್ಕೊಡ್ತಿದ್ದ. ಅಂದರೆ ಭಾಷಣ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಮ್ಮ ಅಣ್ಣ ಭೀಮಸೇನ್ ಗಾಯಕ್ವಾಡ್ ಅವರು ನನಗೆ ಕಲಿಸಿದ್ರು. ಹೀಗಾಗಿ ಭಾಷಣ ಮಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಿದ್ದೆ ಅಂತ ಹೇಳಿದ್ರೆ ಅಲ್ಲಿ ಕೂತವರೆಲ್ಲ ನನಗೆ 5 ರೂಪಾಯಿ 10 ರೂಪಾಯಿ ಕೊಡೋರು. ಭಾಳ ಸಣ್ಣವಳಿದ್ದು ನಾನು, 7ನೇ ಕ್ಲಾಸ್ನಿಂದನೇ ಭಾಷಣ ಮಾಡ್ತಿದ್ದೆ. ಹೀಗಾಗಿ ಆ ಅಭಿರುಚಿ ಬೆಳೆದಿತ್ತು. ಆದರೆ ಭಾಷಣ ಮಾಡ್ತಾ ಇದ್ದೆ, ಆದರೆ ಬರೀತಕ್ಕಂಥ ಕಲೆ ಇರಲಿಲ್ಲ ನನಗೆ. ಅನಂತರ ಕಥೆ ಕವನ ಬರೀಬೇಕು ಅಂತ ಯಾವಾಗ ಅನಿಸ್ತು? ನಾನು MA ಮುಗಿಸ್ಕೊಂಡು MPhil ಪದವಿ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಗವಿಶ್ವರ ಪಾಟೀಲ್ ಅವರ ಪರಿಚಯ ಆಯಿತು. ಆಗ ಅವ್ರು ಹೇಳಿದ್ರು, ನೀನು ಮಾತಾಡೋದನ್ನೇ ಬರ್ಕೋತ ಹೋಗು, ಯಾಕಂದರೆ ಮಾತು ಅಳಿಸಿ ಹೋಗ್ತವೆ, ಬರಹ ದಾಖಲೆಯಾಗಿ ಉಳಿತದೆ. ಅನಂತರ ಬರೀಕ್ಕೆ ತೊಡಗಿಸ್ಕೊಂಡೆ. ಆ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಕವಿತೆಗಳು ಬರೀತಿದ್ದೆ. ಅವೆಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆದವು. ಅದನ್ನು ನೋಡಿ ಭಾಳ ಖುಷಿ ಆಗ್ತಾ ಇತ್ತು. ನಮ್ಮದು ಹೆಸರು ಪತ್ರಿಕೆಯಲ್ಲಿ ಬರ್ತಾ ಇದೆ. ನಿಮ್ದು ಮೊದಲ ಕವನ ಯಾವುದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು? ಹೇಗೆ ಹೇಳಲಿ ನಾನು ಅಂಥೇಳಿ ಒಂದು ಕವನ ಬರೆದೆ. ಅದು ಭಾಳ ಚೆನ್ನಾಗಿ ಎಲ್ಲರೂ ಸಿಕ್ಕಾಗೆಲ್ಲ ಹೇಳೋರು, ನೀವು ತುಂಬ ಚೆನ್ನಾಗಿ ಕವಿತೆ ಬರೀತೀರಾ, ಬರೀರಿ ಅಂತಂದಾಗ ಆ ಬರೆಯುವುದನ್ನು ಕೂಡ ರೂಢಿಸ್ಕೊಂಡೆ. ಆನಂತರ 2002ರಲ್ಲಿ ಒಂದು ಕಾದಂಬರಿ ಬರೆದೆ ನಾನು.
ಯಾಜ್ಞಶೇನಿಯ ಆತ್ಮಕಥನ ಅಂತಕ್ಕಂಥ ಕಾದಂಬರಿ. ದ್ರೌಪದಿಯನ್ನು ಇಟ್ಕೊಂಡು ಮಹಾಭಾರತದಲ್ಲಿ ಅತ್ಯಂತ ಬಂಡಾಯಗಾರತಿ ಮತ್ತು ಅತಿ ಹೆಚ್ಚು ಶೋಷಣೆಗೆ ಒಳಗಾಗಿರ್ತಕ್ಕಂಥವಳು ಯಾಜ್ಞಶೇನಿ ದ್ರೌಪದಿ. ಹೀಗಾಗಿ ಅವಳ ಮೇಲೆ ಒಂದು ಕಾದಂಬರಿಯನ್ನು ಬರೆದೆ. ಭಾಳ ಸಣ್ಣ ವಯಸ್ಸಿನಲ್ಲಿ ಕಾದಂಬರಿ ಬರೆದೆ ನಾನು. ಅದಕ್ಕೆಲ್ಲ ಭಾಳಷ್ಟು ಪ್ರತಿಕ್ರಿಯೆ ನಾಡಿನ ಅನೇಕ ವಿದ್ವಾಂಸರು, ಸರ್ಜು ಕಾಟ್ಕರ್ ಅಂತವರು, ಮಣಿಮಾಲಿನಿ ಅಂತಕ್ಕಂಥ ಅವರು, ಆಮೇಲೆ MS ವೇದ ಅವರು, ಈ ಅನೇಕ ಸಾಹಿತಿಗಳು ಅದ್ರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದ್ರು. ಆನಂತರ ಆ ಕಾದಂಬರಿ 4 ಭಾಷೆಗಳಿಗೂ ಕೂಡ ಅನುವಾದ ಆಯಿತು. ಇಂಗ್ಲಿಷ್, ಮರಾಠಿ, ತೆಲುಗು, ತಮಿಳು ಭಾಷೆಗೆ, 4 ಭಾಷೆಗೆ, ಹಿಂದಿ ಭಾಷೆಗೂ ಕೂಡ ಅನುವಾದ ಆಗಿದೆ. ಹೀಗಾಗಿ ಆ ಒಂದು ಕಾದಂಬರಿ ನನಗೆ ಬಹಳ ದೊಡ್ಡ ಮಟ್ಟದ ಹೆಸರು ತಂದುಕೊಡ್ತು. ಆನಂತರ ನಾನು ಸಂಶೋಧನೆ, ಪ್ರಾಚೀನ ಬೌದ್ಧ ವಿದ್ಯಾಕೇಂದ್ರ ಸನ್ನತಿ ಅಂತ ಹೇಳಿ, ಇಲ್ಲೇ ನಮ್ಮ ನಾಲ್ವಾರು ಕ್ಷೇತ್ರ ಸನ್ನತಿ, ಅದೊಂದು ಬೌದ್ಧರ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ, ಬೌದ್ಧರ ನೆಲೆಯಾಗಿತ್ತು. ಆದರೆ ನಾನು ನನ್ನ ಸಂಶೋಧನೆಯೊಳಗೆ ಅದೊಂದು ಬೌದ್ಧರ ನೆಲೆಯಾಗಿದ್ರ ಜೊತೆಗೆ ಅದೊಂದು ವಿದ್ಯಾಕೇಂದ್ರ ಆಗಿತ್ತು, ಬೌದ್ಧ ವಿದ್ಯಾಕೇಂದ್ರ ಆಗಿತ್ತು ಅನ್ನುವಂಥ ಒಂದು ಸಂಶೋಧನೆಯನ್ನು ಕೂಡ ಮಾಡಿ ಅದನ್ನು ಪುಸ್ತಕ ಮಾಡಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಮಹಿಳಾ ಪ್ರಶಸ್ತಿಯೂ ಕೂಡ ಆ ಸಂಶೋಧನೆಗೆ ಸಿಕ್ಕಿತ್ತು. ಹೀಗಾಗಿ ಅಲ್ಲಿಂದ ನನ್ನ ಬರವಣಿಗೆ ಪ್ರಾರಂಭ ಆಗಿ ಇವತ್ತು 40 ಪುಸ್ತಕಗಳು ಬರೆದಿದ್ದೀನಿ. ಕಾವ್ಯ ಕ್ಷೇತ್ರ, ಗಜಲ್ ಕ್ಷೇತ್ರ, ವಿಮರ್ಶೆ, ವೈಚಾರಿಕ ಸಾಹಿತ್ಯ, ವಿಚಾರ ಸಾಹಿತ್ಯ, ಕತೆ, ಕಾವ್ಯ, ಕಾದಂಬರಿ, ಹೀಗೆ ಸಾಹಿತ್ಯದ ಅನೇಕ ಕ್ಷೇತ್ರಗಳಲ್ಲಿ ಕೈತ ನಾನು ಸಾಹಿತ್ಯವನ್ನು ರಚನೆ ಮಾಡಿದ್ದೇನೆ. ಈಗ ಏನು ಪ್ರಸ್ತುತಪಡಿಸ್ತೀರಿ? ಸಣ್ಣ ಕವಿತೆ ಮೇಡಮ್. ಮಗಳೇ ಅಂತಕ್ಕಂಥ ಕವಿತೆಯ ಶೀರ್ಷಿಕೆ. ಕತ್ತಲೆಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೇ. ಕತ್ತಲೆಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೇ. ದೀಪದ ಬೆಳಕಿನಲ್ಲಿ ಹಸಿದವರು ಬದುಕು ಕಟ್ಟಿಕೊಳ್ಳುತ್ತಾರೆ ಮಗಳೇ. ಎದೆಯ ಹಾಡಿಗೆ ರಾಗ ಜೋಡಿಸಿ ಬಿಡು, ಹಾಡಿನಲ್ಲಿ ನಿರಾಭರಣ ಕನಸುಗಳಿವೆ. ದನಿ ಎತ್ತಿ ಹಾಡಿಬಿಡು ಬದುಕು, ಪ್ರೀತಿಸುವವರು ಒಂದಾಗುತ್ತಾರೆ ಮಗಳೇ. ಯಾರೂ ಬರೆಯದ ಅಕ್ಷರ ಬರೆದು ಬಿಡು, ಬಿರುಗಾಳಿ ತಂಗಾಳಿಯಾಗಿ ಬೀಸುತ್ತದೆ. ನಟ್ಟ ನಡುರಾತ್ರಿಯಲ್ಲಿ ನಡುಗುವ ಜನರು ಕಂಬಳಿ ಹೊತ್ತುಕೊಳ್ಳುತ್ತಾರೆ ಮಗಳೇ. ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ, ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ. ಏನು ಹೇಳಲಿ 100 ಹೊಳೆ ದಾಟಿದವರಿಗೆ ಮತ್ತೊಂದು ಹೊಳೆ ಈಜುವುದು ಕಷ್ಟವಲ್ಲ ಮಗಳೇ, ಮತ್ತೊಂದು ಹೊಳೆ ದಾಟುವುದು ಕಷ್ಟವಲ್ಲ ಮಗಳೇ. ಸ್ವರ್ಗ ನರ್ಕದ ಹಾದಿ ಹಿಡಿದು ಮತ್ತೆ ಮತ್ತೆ ಸಾಗಬೇಡ, ಸೋತವರ ಮುಂದೆ ಭಜನೆ ಹಾಕಬೇಡ, ಲೋಕ ಒಪ್ಪುವುದಿಲ್ಲ ಮಗಳೇ. ಸತ್ಯದ ಮುಂದೆ ಸುಳ್ಳಿನ ಕತೆ ಕಟ್ಟಿದರೆ ನ್ಯಾಯ ಸಾಯುತ್ತದೆ. ಮರೆಮಾಚದೆ ಹೇಳಿಬಿಡು, ಮರೆಮಾಚದೆ ಹೇಳಿಬಿಡು ಜಗದ ಇತಿಹಾಸವನ್ನೆಲ್ಲ ಮಗಳೇ, ಜಗದ ಇತಿಹಾಸವನ್ನೆಲ್ಲ ಮಗಳೇ. ಕಾವ್ಯದ ಹೆಚ್ಚಾಗಿ ನನ್ನ ಕವನಗಳಲ್ಲಿ ಒಂದು ವೈಚಾರಿಕತೆ, ಸಾಮಾಜಿಕ, ಮಹಿಳಾ ಸಂವೇದನೆ ಇವುಗಳನ್ನು ಇಟ್ಕೊಂಡು ಮತ್ತು ವರ್ತಮಾನದಲ್ಲಿ ಆಗ್ತಕ್ಕಂಥ ಘಟನೆಗಳನ್ನು ಇಟ್ಕೊಂಡು ನಾನು ಕತೆ ಕವನಗಳನ್ನು ಸಹಿತ ಬರೆದಿದ್ದೇನೆ. ಕತೆ ಈಗಾಗಲೇ 8 ಕತೆಗಳಿದ್ದಾವೆ. ಕಥಾ ಸಂಕಲನ ಕೂಡ ಇಷ್ಟರಲ್ಲೇ ಬರುತ್ತೆ. ಮಾಯದ ಗಾಯ ಅಂತಕ್ಕಂಥ ಒಂದು ಕತೆ ಬರೆದೆ ಮೇಡಮ್ ನಾನು. ಹೆಣ್ಮಗಳ ಕತೆ. ಅವಳು ಬದುಕಿನಲ್ಲಿ 21 ವರ್ಷ ಆಗಿರುತ್ತೆ ಅವಳಿಗೆ. 16 ವರ್ಷಕ್ಕೆ ಅವಳು ಮದುವೆ ಆಗುತ್ತೆ. ಸಣ್ಣ ಹುಡುಗಿ. SSLC ಆದ ನಂತರ ಅವಳು ಮದುವೆ ಮಾಡಬೇಕು ಅಂತ ಹೇಳಿ ಅವ್ರ ತಾಯಿ ಅವ್ರ ತಮ್ಮನಿಗೆ ಮದುವೆ ಮಾಡ್ತಾಳೆ. ಹೋಗ್ತಾ ಹೋಗ್ತಾ ಹುಡುಗ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಆ ಹುಡುಗಿ ಏನು ಮಾಡಬೇಕು ಅಂತ ಹೇಳಿ 2 ಮಕ್ಕಳು ಬೇರೆ, ಒಂದು ಸಣ್ಣ ನೌಕರಿ ಮಾಡ್ತಾ ಇರ್ತಾನೆ ಹುಡುಗ. ಆ ಜನರ ಸಂಘ ಕಟ್ಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿವಸ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ. ಆವಾಗ ಅವಳು ತಾಯಿ ಮನೆಗೆ ಮರಳಿ ಬರ್ತಾಳೆ. ಬಂದಾಗ 2 ಮಕ್ಕಳ ಭವಿಷ್ಯ ಅವಳ ಜೊತೆ ಇರುತ್ತೆ. SSLC ಮುಗಿದಿರುತ್ತೆ. ಆ ಮನೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿ ಅವಳು ತಾಯಿ ಬಿಸಿ ಊಟಕ್ಕೆ ಹಚ್ತಾಳೆ ಅವಳಿಗೆ. ಬಿಸಿ ಊಟಕ್ಕೆ ಹಚ್ಚಿದಾಗ 1-2 ದಿವಸ ಕೆಲಸ ಮಾಡ್ತಾಳೆ. 3ನೇ ದಿವಸ ಕೆಲಸಕ್ಕೆ ಹೋದಾಗ ನಿನಗೆ ಕೆಲಸ ಇಲ್ಲಮ್ಮ, ನೀನು ಹೋಗು ಅಂದಾಗ ಅವಳು ಗಾಬರಿ ಆಗ್ತಾಳೆ. ಯಾಕೆ ನನಗೆ ಕೆಲಸಕ್ಕೆ ಬೇಡ ಅಂತ ಇದ್ದಾರೆ ಅಂತ ಹೇಳಿದರೆ, ಇಲ್ಲ ನೀನು ದಲಿತ ಹೆಣ್ಮಗಳು, ನೀನು ಮಾಡಿರ್ತಕ್ಕಂಥ ಅಡುಗೆ ಇಲ್ಲಿನ ಪಾಲಕರು ಬೇಡ ಅಂತ ಇದ್ದಾರೆ ಅಂದಾಗ ಅವಳಿಗೆ ಮೊದಲೇ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ಅನಾಥಳಾಗಿರ್ತಾಳೆ ಅವಳು. ಈ ಜಾತಿ ಅಂತಕ್ಕಂಥ ವ್ಯವಸ್ಥೆ
ಕೆಲಸ ಮಾಡಲಿಕ್ಕೂ ನನಗೆ ಬಿಡ್ತಾ ಇಲ್ಲಲ್ಲ, ಇದೊಂದು ಮಾಯದ ಗಾಯ ನನ್ನ ಬದುಕಿನೊಳಗೆ ಅಂತ ಹೇಳಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹುಟ್ಟಿದ್ರೂ ಕೂಡ ಇವತ್ತಿಗೂ ಈ ನೆಲದಲ್ಲಿ ಜಾತಿ ಅಂತಕ್ಕಂಥ ಭೂತ ನಮಗೆ ಬಿಟ್ಟಿಲ್ಲ ಅನ್ನುವಂಥ ನಿರಾಶೆಯೊಂದಿಗೆ ಮೆರಳ್ತಾಳೆ. ಅದು ಮಾಯದ ಗಾಯ. ಈ ಥರದ ಅನೇಕ ಕತೆಗಳನ್ನು ಕೂಡ ಬರೆದಿದ್ದೀನಿ. ತಾವು ಗಜಲ್ಗಳನ್ನ ಬರ್ದಿರಿ ಅಂತ ಹೇಳಿದ್ರಿ. ಹೌದು ಮೇಡಮ್. ಹೇಳಿಕ್ಕಾಗತ್ತಾ ಒಂದು ಗಜಲು ಈಗಾಗಲೇ 4 ಗಜಲ್ಗಳನ್ನು ಬರೆದಿದ್ದೀನಿ ಮೇಡಮ್. ಇಲ್ಲಿ ಒಂದು ಸುಮ್ಮನೆ ಶೇರ್ ನಿಮ್ಮ ಮುಂದೆ ನನಗೆ ನೆನಪಿದೆ. ಏಸೋ ದಿನಗಳ ಬಳಿಕ ಬಂದಿವೆ ಚಿತ್ತ ಚಿತ್ತಾರದ ಹಾಳೆಗಳು, ಬಣ್ಣ ಬಣ್ಣದ ಚಿತ್ರ ಬಿಡಿಸಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಏಸೋ ದಿನಗಳ ಬಳಿಕ ಬಂದಿವೆ ಮಾತುಗಳು, ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಅಂದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟೋ ದಿನಗಳ ನಂತರ ನಮ್ಮ ಕೈಯೊಳಗೆ ಪೆನ್ ಬಂದಿದೆ. ಹೌದು. ಇಲ್ಲಿವರೆಗೂ ನಮಗೆ ಎಷ್ಟೋ ಶತಮಾನಗಳವರೆಗೆ ನಮ್ಮ ಕೈಗಳಿಗೆ ಹಾಳೆಗಳೇ ಬಂದಿಲ್ಲ, ಆ ಪೆನ್ಗಳೇ ಬಂದಿಲ್ಲ. ಹೀಗಾಗಿ ಎಷ್ಟೋ ದಿನಗಳ ಬಳಿಕ ಬಂದಿರತಕ್ಕಂಥ ಈ ಅವಕಾಶವನ್ನು ನಾವು ಉಪಯೋಗಿಸ್ಕೊಳ್ಬೇಕಾಗಿದೆ. ನಮ್ಮೊಳಗಡೆ ನೋವಿದೆ, ಸಂಕಟ ಇದೆ, ಯಾತನೆ ಇದೆ, ಆಕ್ರಂದನ ಇದೆ. ಅಂದರೆ ಇಷ್ಟು ದಿವಸ ಹೇಳ್ಕೊಳಿಕ್ಕೆ ಆಗಿಲ್ಲ. ಹೀಗಾಗಿ ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಅಂತಕ್ಕಂಥ ಒಂದು ಈ ಥರದ ಅನೇಕ ಸಂವೇದನೆಗಳನ್ನು ಇಟ್ಕೊಂಡು ನಾನು ಗಜಲನ್ನು ಬರೆದಿದ್ದೇನೆ. ಈಗ ನಿಮ್ಮ ಮುಂದೆ ಒಂದು ಕವಿತೆ, ಓದುಗರಿಗಾಗಿ ಒಂದು ಕವಿತೆಯನ್ನು, ಅವಳು ಅಂತಕ್ಕಂಥ ಒಂದು ಕವಿತೆ. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಮಾತಿನಿಂದ 100 ಬೆಳಕು ಕಟ್ಟಿ ಕಾಡು ಕಣಿವೆಯಿಂದ ಎದ್ದು ಉರಿಯುವ ಗಾಯಕ್ಕೆ ಮುಲಾಮು ತಂದಳು ಅವಳು. ವೈರಿಗೂ ಬುದ್ಧನ ನಗು ಕಲಿಸಿ ಪ್ರೀತಿಯ ಹನಿ ಚೆಲ್ಲಿ ಗುಲಾಬಿಯ ಚಲವು ತಂದಳು ಅವಳು. ಗುಲಾಬಿಯ ಚಲವು ತಂದಳು ಅವಳು. ಬೀದಿಯಲ್ಲಿ ಹರಿಯುವ ರಕ್ತಕ್ಕೆ ಬಿಳಿಯ ಬಟ್ಟೆಯ ಕಟ್ಟಿ, ಬೀದಿಯಲ್ಲಿ ಹರಿಯುವ ರಕ್ತಕ್ಕೆ ಬಿಳಿಯ ಬಟ್ಟೆ ಕಟ್ಟಿ ಬಿಳಿಯ ಪಾರಿವಾಳ ಹೊತ್ತು ತಂದಳು ಅವಳು. ಹೊತ್ತು ತಂದಳು ಅವಳು. ಮುಳುಗುತ್ತಿರುವ ದೋಣಿಗೆ ಅಂಬಿಗಳಾಗಿ ನಿಂತು, ಮುಳುಗುತ್ತಿರುವ ದೋಣಿಗೆ ಅಂಬಿಗಳಾಗಿ ನಿಂತು ದಡವ ಸೇರಿಸಿ ಸಂಗಾತಿಯಾಗಿ ನಿಂತಳು ಅವಳು. ಬಡವರ ಹಸಿವಿಗೆ ಹುಗ್ಗಿಯ ಪಾಯಸವಾಗಿ, ಬಡವರ ಹಸಿವಿಗೆ ಹುಗ್ಗಿಯ ಪಾಯಸವಾಗಿ ಉಸಿರಾಗಿ ಹಸಿರಾಗಿ ನಿಂತಳು ಅವಳು. ಮುಳ್ಳು ಬಿತ್ತುವವರ ನಡುವೆ ಹೂವು ಬಿತ್ತುತ್ತ ನಡೆದವಳು. ಬಣ್ಣದ ಅಕ್ಷರದ ನಡುವೆ ಬಣ್ಣದ ಕವಿತೆಯಾಗಿ ನಿಂತಳು ಅವಳು. ಬಣ್ಣದ ಕವಿತೆಯಾಗಿ ನಿಂತಳು ಅವಳು. ಅಂದರೆ ಹೆಣ್ಣು ಅಂತ ಹೇಳಿದರೆ ಕೇವಲ ಮನೆ ಅಷ್ಟೇ ನಿಭಾಯಿಸ್ತಕ್ಕಂಥವಳಲ್ಲ. ಅವಳು ಮನಸ್ಸು ಮಾಡಿದ್ದೇ ಆದರೆ ಈ ಬಡವರನ್ನು, ನಿರ್ಗತಿಕರನ್ನು ಆಶ್ರಯದಾತಳಾಗಿಯೂ ಸಹಿತ ನಿಲ್ತಾಳೆ. ಹೀಗಾಗಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮಹಿಳೆ ಕೆಲಸ ಮಾಡ್ತಾ ಇದ್ದಾಳೆ. ಮಹಿಳೆ ಇವತ್ತು ಪ್ರವೇಶ ಮಾಡದೇ ಇರತಕ್ಕಂಥ ಕ್ಷೇತ್ರಗಳೇನೇ ಇಲ್ಲ. ಅವಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತರದಂತೆ. ಅದಕ್ಕೆ ಅಕ್ಷರ ಕಲಿಯಲು ಹೋಗಿರ್ತಕ್ಕಂಥ ಮಹಿಳೆ ನಗುವ ಬೆಳದಿಂಗಳು ಹೊತ್ತು ತಂದಳು ಅನ್ನುವಂಥ ಒಂದು ಅರ್ಥದ ರೀತಿಯಲ್ಲಿ ನಾನು ಈ ಕವಿತೆಯನ್ನು, ಅವಳು ಅಂದರೆ ಹೆಣ್ಣು, ಅವಳು ಎಂಥೆಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ಅದನ್ನೆಲ್ಲ ಹೇಗೆ ಮೆಟ್ಟಿ ನಿಭಾಯಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ, ಅಂದರೆ ಅವಳು ಒಂದು ಶಕ್ತಿಯಾಗಿ ಇವತ್ತು ನಮ್ಮ ಮುಂದೆ ನಿಂತ್ಕೊಂಡಿದ್ದಾಳೆ ಹೆಣ್ಣು ಅನ್ನುವಂಥದ್ದನ್ನು ಈ ಕವಿತೆ ಪ್ರತಿಬಿಂಬಿಸ್ತದೆ. ಈಗ ನೀವು ಹೆಚ್ಚಾಗಿ ಕಥೆಗಳನ್ನು ಬರೆಯೋದಕ್ಕೆ ಇಷ್ಟಪಡ್ತೀರೋ ಅಥವಾ ಕವನಗಳನ್ನು? ಎರಡೂ ಕ್ಷೇತ್ರಗಳಲ್ಲಿ ನಾನು ಬರಿತೇನೆ. ಆ ಕವನಗಳಲ್ಲಿ ಹೇಳಲಾರದೇ ಇರತಕ್ಕಂಥದ್ದು ಸುದೀರ್ಘವಾಗಿರ್ತವೆ ಕಥೆಗಳು. ಆ ಕವಿತೆಯಲ್ಲಿ ನಾವು ಅವಳ ಒಂದು ಕಥೆಯನ್ನು ಸಂಪೂರ್ಣವಾಗಿ ಕಟ್ಟಿಕೊಡಲಿಕ್ಕೆ ಪದಗಳ ಕಷ್ಟ ಆಗುತ್ತೆ. ಆದರೆ ಅಲ್ಲಿ ಸುದೀರ್ಘವಾದಂತಹ ರೀತಿಯೊಳಗೆ ಹೇಳಬೇಕಾದ ನೇರವಾಗಿ ಅಲ್ಲಿ ಹೇಳಬಹುದು. ಇಲ್ಲಿ ಕಾವ್ಯಾತ್ಮಕವಾಗಿರ್ತದೆ. ಹೀಗಾಗಿ ಕವಿತೆಯೂ ಕೂಡ ಇಷ್ಟ, ಕಥೆನೂ ಕೂಡ ಇಷ್ಟ. ಈಗ ನೀವು ಒಂದು ಕಥೆ ಅದು ಬರೆಯೋದಕ್ಕೆ ಸಾಮಾನ್ಯವಾಗಿ ಎಷ್ಟು ಸಮಯ ತಗೋತೀರಿ ನೀವು? ಕಾದಂಬರಿಗಳು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವತ್ತು ನಾವು ಬರೆದೇವೆ ಅಂತ ಹೇಳಿದ್ರೆ ಮತ್ತೆ ಓದ್ತಾ ಹೋದರೆ ಇಲ್ಲಿ ಸ್ವಲ್ಪ ಅದು ಬದಲಾವಣೆ ಮಾಡಬೇಕು ಅನಿಸುತ್ತೆ. ಹೀಗಾಗಿ ಕತೆಗಳು ಕಂಟಿನ್ಯೂ ಬರೆಯಂಗಿಲ್ಲ. ಸ್ವಲ್ಪ ಇವತ್ತು 2 ಪುಟ, ನಾಳೆ 2 ಪುಟ, ಆಮೇಲೆ ಅದನ್ನು ಸಂಪೂರ್ಣವಾಗಿ ಓದಿದ ನಂತರ ಮತ್ತೆ ಅದನ್ನು ಕರೆಕ್ಷನ್ ಮಾಡಿ ಎಲ್ಲೆಲ್ಲಿ ಏನು ಬೇಕು ಅಂಥೇಳಿ ಒಂದು
ಆ ಕಥೆನೂ ಕೂಡ ಹೀಗೆ ಕಂಟಿನ್ಯೂ ಇಲ್ಲ, ಅದನ್ನು ಓದಿ ಬರೀಲಿಕ್ಕೆ ಪ್ರಯತ್ನಿಸ್ತೇನೆ. ಈಗ ನಿಮ್ದು ಭಾಷಣ ಮಾಡೋದಕ್ಕೆ ನಿಮಗೆ ಬಾಲ್ಯದಲ್ಲೇನೆ ನಿಮಗೆ ಪ್ರೋತ್ಸಾಹ ಸಿಕ್ತು, ತಂದೆ ಅಣ್ಣ ಎಲ್ಲರೂ ನಿಮಗೆ ಪ್ರೋತ್ಸಾಹ ಕೊಟ್ಟರು, ಓದ್ತಾ ಬರವಣಿಗೆ ಒಳಗೂ ಬಂದ್ರಿ, ಬರವಣಿಗೆ ಮಾಡಿದ್ರಿ. ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಅತ್ತೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವ ತರ ಪ್ರೋತ್ಸಾಹ ಸಿಕ್ತು? ಮನೆಯವ್ರದ್ದು, ನಿಮ್ಮ ಅತ್ತೆಯವ್ರದ್ದು? ಈ ಎರಡೂ ವಿಷಯದಲ್ಲಿ ನಾನು ಲಕ್ಕಿ ಮೇಡಮ್. ಹೆತ್ತ ಮನೆಯಲ್ಲಿ ಕೂಡ ಪ್ರೋತ್ಸಾಹ, ಗಂಡನ ಮನೆಯಲ್ಲಿ ಪ್ರೋತ್ಸಾಹ. ಈಗ ನಮ್ಮ ಮನೆಯವರು ಅವರು ಕೂಡ ಸಾಹಿತಿಗಳು, ಅವರು ಕೂಡ MA ಮುಗಿಸ್ಕೊಂಡು MPhil PhD ಮುಗಿಸ್ಕೊಂಡು ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಹೀಗಾಗಿ ಅವರು ಬರೆಯೋದರಿಂದ ನನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನ ಗುರುತಿಸಿ ನೀನು ಬರಿ, ಏನಾದ್ರೂ ಬರಿ ಅಂತ ಹೇಳಿ ವಿಷಯವನ್ನ ಹೇಳ್ಕೊಡ್ತಾರೆ. ಆಮೇಲೆ ನನ್ನ ಕವಿತೆ, ನನ್ನ ಸಾಹಿತ್ಯದ ಮೊದಲನೇ ಓದೇ ಅವರು. ಹೀಗಾಗಿ ನಾನು ಎಲ್ಲಿ ಏನ್ ತಪ್ಪು ಮಾಡ್ತೇನೆ ಅದನ್ನ ಅಲ್ಲಿ ಸೇರಿಸ್ಕೊ, ಬರೀ ನಿನ್ನಲ್ಲಿ ಶಕ್ತಿ ಇದೆ, ಮಾತಾಡ್ತಕ್ಕಂಥ ಶಕ್ತಿ ಇದೆ, ಆ ಸಮಾಜಕ್ಕೆ ನೀನೇನಾದ್ರೂ ಕೊಡಬಲ್ಲೆ ಅಂತಕ್ಕಂಥ ಉತ್ಸಾಹ ಆಮೇಲೆ ಅವರು ಹುರಿದುಂಬಿಸ್ತಾರೆ ಇದನ್ನ ಬರೀ. ಹೀಗಾಗಿ ನನಗೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಮನೆಯವ್ರ ಕಾರಣ, ನಮ್ಮ ಹೆತ್ತವ್ರ ಕಾರಣ. ಹೀಗಾಗಿ ಎರಡೂ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತೆ. ಯಾಕಂದ್ರೆ ಎಲ್ಲರಿಗೂ ಈ ದೈವ ಸಿಗೋದಿಲ್ಲ. ಆಮೇಲೆ ನಿಮ್ಮ ಮಕ್ಕಳ ಸಾಹಿತ್ಯ ಕ್ಷೇತ್ರದೊಳಗೆ ಏನಾರು ಹಿಂಗ ಅಭಿರುಚಿ ತೋರಿಸ್ತಾರ? ನನ್ನ ಮಗಳು ಸಾಕ್ಷಿಯ PUC ಸೆಕೆಂಡ್ ಇಯರ್ ಮೇಡಮ್, PUC ಓದ್ತಾ ಇದ್ದಾಳೆ. ಮಗ 10ನೇ ತರಗತಿ ಓದ್ತಾ ಇದ್ದಾನೆ, ಇನ್ನೊಬ್ಬ ಮಗಳು 9ನೇ ತರಗತಿ ಓದ್ತಾ ಇದ್ದಾಳೆ. ಮೊದಲನೇ ಮಗಳು ಸಾಕ್ಷಿ ಬರಿತಾ ಇದ್ದಾಳೆ. ನಾವೆಲ್ಲ ನೋಡ್ಕೊಂಡು ಮನೆಯಲ್ಲಿ ಆ ಪುಸ್ತಕಗಳನ್ನ ನೋಡ್ಕೋತಾಳೆ. ನಮ್ಮ ಮಮ್ಮಿ ಕವಿತೆ ಬರಿತಾ ಇದ್ದಾಳೆ, ಪೋಯಂ ಬರಿತಾಳೆ, ನಮ್ಮ ಪಪ್ಪನೂ ಬರಿತಾ ಇದ್ದಾರೆ ಅಂತ ಹೇಳಿ ಅವಳು ಕೂಡ ಒಂದು ಸಣ್ಣ ಪ್ರಯತ್ನ ಮಾಡಿ ಹೈಕುಗಳನ್ನು ಬರಿತಾ ಇದ್ದಾಳೆ. 3 ಸಾಲಿನ ಹೈಕುಗಳು. ಆ ಹೈಕನ್ನ ಅವಳು ಕೂಡ ಈ ಕವಿತೆ ಬರಿತಾ ಇದ್ದಾಳೆ. ಒಂದು ಸಂಕಲನ ಕೂಡ ತರಬೇಕು, ಆದರೆ ಅವಳಿಗೆ ಇನ್ನೂ ನಾವು ಓದುವುದರಲ್ಲಿ ಆಸಕ್ತಿ ವಹಿಸು ಅಂತ ಹೇಳ್ತಾ ಇದ್ದೇವೆ. ಇವಾಗ PUC ಸೈನ್ಸ್ ಇದ್ದಾಳೆ, ಹೀಗಾಗಿ ಅಲ್ಲಿ ಅವಳು ಓದಬೇಕಾಗುತ್ತೆ. ಅದಕ್ಕಾಗಿ ಇನ್ನು ಈ ಕಡೆ ನೀನು ಬೇಡ ಓದು ಅಂದ್ರೂ ಕೂಡ ಅವಳು ಸಣ್ಣ ಸಣ್ಣ ಕವಿತೆಗಳು ಬರಿತಾ ಇದ್ದಾಳೆ. ಅದಕ್ಕೆ ಅವಳು ಮುಂದಿನ ಭವಿಷ್ಯದಲ್ಲಿ ಒಬ್ಬ ಭರವಸೆಯ ಕವಿಯತ್ರಿಯಾಗಿ ನಿಲ್ತಾಳೆ ಅಂತ. ಅಂದ್ರೆ ಸೈನ್ಸ್ ಓದ್ತಾ ಇದ್ರು ಕೂಡ ಈ ಕಲಾಕ್ಷೇತ್ರದಲ್ಲಿ ಇದೆಲ್ಲ ಮಾಡ್ಲಿಕ್ಕೆ ಮನೆಯ ವಾತಾವರಣ ನಾವು ಬರೀತಾ ಇದ್ದೇವೆ, ಅವ್ರ ತಂದೆಯವ್ರು ಬರೀತಾರೆ. ಹೀಗಾಗಿ ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಅಣ್ಣನೂ ಬರೀತಾನೆ, ಅವನು ಒಬ್ಬ ಕವಿ, ಒಳ್ಳೆಯ ಕವಿ. ಈಗಾಗಲೇ 8 ಪುಸ್ತಕಗಳು ಕೂಡ ಹೊರ ಬಂದಿವೆ. ಆಮೇಲೆ ನಮ್ಮ ಮನೆಯವರ ತಂದೆಯವರು HS ಪಾಟೀಲ್, ಅವರು ಕೂಡ ಬಹಳ ದೊಡ್ಡ ಬರಹಗಾರರು. ಹೀಗಾಗಿ ನಮ್ಮ ಮನೆಯ ಪರಿಸರ ಬರಹಗಾರರೇ ಆಗಿರುವುದರಿಂದ ಸಹಜವಾಗಿ ಅವಳ ಮೇಲೆ ಪ್ರಭಾವ ಬೀರಿದೆ. ಮೇಡಮ್, ಈಗ ನಿಮ್ಮ ಮಕ್ಕಳದ್ದು ಹೇಳಿದ್ರಿ, ಆದರೆ ಈಗ ಎಲ್ಲ ಮಕ್ಕಳದ ಒಟ್ಟಾರೆಯಾಗಿ ನೋಡಿದಾಗ ಈ TV, ಮೊಬೈಲ್ ಇದರಿಂದ ಹೊರಗೆ ಬರೋದೇ ಕಷ್ಟ ಆಗ್ತದೆ ಅವರಿಗೆ. ಪಾಲಕರಾದ ನಮಗೂ ಕೂಡ ಬಹಳ ಕಷ್ಟ ಆಗ್ಲಿಕ್ಕೆ. ಇಂತಹ ಒಂದು ಸಂದರ್ಭದೊಳಗೆ ಈ ಮಕ್ಕಳಿಗೆ ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಅಂದರೆ ಅದರ್ ದೆನ್ ಅವ್ರ ಸ್ಕೂಲ್ ಸಿಲೆಬಸ್ಲಿಂದ ಈ ಥರ ಇದೆ ಕತೆ, ಕವನ, ಈ ಕಡೆ ಒಲವು ಅವ್ರಿಗೆ ಮೂಡಿಸ್ಬೇಕಂದ್ರೆ ಯಾವ ಥರ ಪ್ರಯತ್ನ ಮಾಡಬೇಕು ಅಂತೀರ ನೀವು? ಇದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಇವತ್ತು ಯುವ ಜನತೆ, ಸಣ್ಣ ಸಣ್ಣ ಮಕ್ಕಳು ಮೊಬೈಲ್ನ ಕೀಳನ್ನ ಬೆಳೆಸ್ಕೊಂಡಿದ್ದಾರೆ. ಇದು ನಮ್ಮ ಸಮಾಜಕ್ಕೊಂದು ದೊಡ್ಡ ರೋಗ ಅಂತ ನಾನು ಅಂದ್ಕೊಂಡಿದ್ದೀನಿ. ಓದಬೇಕಾಗಿರ್ತಕ್ಕಂಥ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ತಾ ಇದ್ದಾರೆ. ಇದಕ್ಕೆ ಮೊಬೈಲನ್ನು ಮಕ್ಕಳಿಂದ ದೂರ ಬಿಡಿಸಬೇಕು ಅಂತ ಹೇಳಿದರೆ ನಮ್ಮ ಕಾಲೇಜು ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಇವತ್ತು ಶಿಕ್ಷಕರ ಮೇಲೆ. ನಾವು ಮಕ್ಕಳನ್ನು ಸರಿದಾರಿಗೆ ತರಬೇಕಾದ್ರೆ ಸಣ್ಣ ಸಣ್ಣ ಕಥೆಗಳನ್ನು ಹೇಳೋದ್ರ ಮೂಲಕ, ನಾವು ಒಡ್ಡಾರಾಧನೆಯಲ್ಲಿಯೂ ಸಹಿತ ಸಣ್ಣ ಸಣ್ಣ ಕಥೆಗಳು, ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಮಲಗುವ ಸಂದರ್ಭದಲ್ಲಿ ಅಜ್ಜ ಅಜ್ಜಿಯವರು ಕತೆ ಹೇಳಿ ಮಕ್ಕಳನ್ನು ಸರಿದಾರಿಗೆ ತರ್ತಾ ಇದ್ರು. ಹೀಗಾಗಿ ಇವತ್ತು ನಾವು ಶಾಲೆಗಳಲ್ಲಿ ಈ ಕವಿತೆಗಳ ಮುಖಾಂತರ, ಆ ಕಥೆಗಳ ಮೂಲಕ ಮಕ್ಕಳನ್ನು ಬದಲಾಯಿಸಬಹುದು. ಕತೆ ಹೇಳ್ತಾ ಇದ್ರೆ ಮಕ್ಕಳಿಗೆ ದೊಡ್ಡ ಈ ಕಥೆಯ ಒಂದು ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಮಕ್ಕಳನ್ನ ಬದಲಾಯಿಸಲಿಕ್ಕೆ ಹುಟ್ಟುಕೊಂಡಿರ್ತಕ್ಕಂಥ ಕಥೆಗಳು. ಹೀಗಾಗಿ ಚಿತ್ರ ಬಿಡಿಸುವುದರ ಮೂಲಕ ಒಂದು ಕವನ ಹೇಳ್ತಾ ಇದ್ರೆ ಆ ಕಡೆ ಒಬ್ಬ ಕಲಾವಿದ ಚಿತ್ರವನ್ನ ಬಿಡಿಸ್ತಾನೆ. ಹೀಗಾಗಿ ಮಕ್ಕಳನ್ನ ನಾವು
ಕುಂಚ ಕೊಟ್ಟು ಅವ್ರಿಗೆ ಬಣ್ಣವನ್ನು ಕೊಟ್ಟು ನೀನು ಈ ಚಿತ್ರ ಬಿಡಿಸು, ನೀನು ಈ ಸಾಲನ್ನು ಬರಿ ಬೋರ್ಡ್ ಮೇಲೆ, ನೀನು ಈ ಕಥೆಯನ್ನು ಹೇಳು, ಅವರಿಗೆ ಆಸಕ್ತಿ ಹುಟ್ಟಿಸ್ಬೇಕು. ನಾವು ಹೇಳಿರ್ತಕ್ಕಂಥದ್ದನ್ನು ಅವ್ರ ಬಾಯಿಂದ ಹೇಳಿಸುವಂತಹ ಒಂದು ಕಲೆಗಾರಿಕೆ ಇವತ್ತು ನಮ್ಮ ಶಿಕ್ಷಕರಲ್ಲಿ ಬೇಕಾಗಿದೆ. ಬಹುಶಃ ಈ ಥರ ಮನೆಯಲ್ಲಿ ಪಾಲಕರು ಕೂಡ ಬಹಳ ಜವಾಬ್ದಾರಿಯಿಂದ, ಶಿಕ್ಷಕರ ಜೊತೆಗೆ ಪಾಲಕರು ಕೂಡ ಬಹಳ ದೊಡ್ಡ ಜವಾಬ್ದಾರಿ. ಮನೆಗೆ ಹೋದ ನಂತರ ನನ್ನ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ಅವರು ಯಾವ ಅಭ್ಯಾಸದಲ್ಲಿದ್ದಾರೆ, ಅದನ್ನು ನಾವು ಬಹಳ ಕೇರ್ಫುಲ್ಲಾಗಿ ಮಕ್ಕಳನ್ನು ನೋಡ್ತಾ ಇದ್ರೆ, ಆಮೇಲೆ ಮಕ್ಕಳು ಯಾವಾಗಲೂ ನಮ್ಮ ಕಣ್ಮುಂದೆ ಬೆಳಿಬೇಕು. ಕಣ್ಮುಂದೆ ಇದ್ದಾಗ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ತಂದೆ ತಾಯಿ ಒಂದ್ ಕಡೆ ಇದ್ದಾರೆ, ಮಕ್ಕಳು ಒಂದ್ ಕಡೆ ಬೆಳೀತಾ ಇದ್ದಾರೆ. ಆಮೇಲೆ ಅಜ್ಜ ಅಜ್ಜಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀವಿ. ಆ ಮೊಮ್ಮಕ್ಕಳನ್ನು ಅಜ್ಜಿಯಂದಿರು ನೋಡ್ತಾ ಇದ್ದರೆ ಆ ಅಜ್ಜ ಮತ್ತು ಅಜ್ಜಿಯ ಕತೆಗಳನ್ನು, ಅವರೆಲ್ಲರ ಪ್ರೀತಿಯನ್ನು ಮಕ್ಕಳು ಪಡೆಯುವುದರಿಂದ ಅವರು ಮೊಬೈಲನ್ನು ಬಿಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಇವತ್ತು ನಾವು ಸಣ್ಣ ಸಣ್ಣ ಕುಟುಂಬಗಳು ಮಾಡಿಕೊಂಡು ಕೇವಲ ಸ್ವಾರ್ಥಕ್ಕಾಗಿ ನಮ್ಮ ಆಶಾ ಆಮಿಷಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಇವತ್ತು ನಾವು ನಮ್ಮ ಮಕ್ಕಳನ್ನು ದಿಕ್ಕು ತಪ್ಪಿಸ್ತಾ ಇದ್ದೀವೇನೋ, ಅಥವಾ ಯುವಜನತೆಯನ್ನು ದಿಕ್ಕು ತಪ್ಪಿಸ್ತಾ ಇದ್ದೇವೇನೋ ಅನ್ನುವಂಥ ಒಂದು ಆತಂಕ ಕೂಡ ಇವತ್ತು ನಮಗಿದೆ. ಅದಕ್ಕಾಗಿ ನಾವಿವತ್ತು ಮಕ್ಕಳಿಗೆ ಸರಿಯಾದಂತಹ ರೀತಿಯೊಳಗೆ ಬೆಳೆಸಬೇಕಾಗಿದೆ. ಇಂಥ ಅನೇಕ ಮಹಾತ್ಮರ ಆದರ್ಶಗಳನ್ನು ನಾವು ಹೇಳಬೇಕಾಗಿದೆ ಚಿಕ್ಕಂದಿನಿಂದಲೇ. ಯಾರು ಕೂಡ ಚಿಕ್ಕಂದಿನಿಂದಲೇ ದೊಡ್ಡವರಾಗೋದಿಲ್ಲ. ಹೇಳ್ತಾ ಹೇಳ್ತಾ ಕೇಳ್ತಾ ಕೇಳ್ತಾ ಮಕ್ಕಳು ಬೆಳೀತಾ ಹೋಗ್ತಾರೆ. ಹೀಗಾಗಿ ನಾವು ಅಂಥದ್ದೊಂದು ಜವಾಬ್ದಾರಿ ಕೆಲಸ ಇವತ್ತು ನಮ್ಮ ಸಮಾಜದ ಮುಂದಿದೆ. ಬಹುಶಃ ಇದನ್ನು ನಾವು ಈಗಾಗಲೇ ಎಚ್ಚೆತ್ತುಕೊಂಡು ಮಾಡದೇ ಇದ್ರೆ ಮುಂದೆ ನಾವು ಬಹಳ ಸಂಕಟಗಳಿಗೆ ಅನುಭವಿಸ್ಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ಮತ್ತೆ ಮತ್ತೆ ಜ್ಞಾಪಿಸ್ತೇವೆ. ಈಗ ಬರೀತೀನಿ ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಳ್ತಿರೋ ಮಹಿಳೆಯರು, ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಪರಿಸ್ಥಿತಿ ಇದೇನೋ ಇಲ್ಲ, ಮನೆಯಲ್ಲಿ ಸಪೋರ್ಟ್ ಇರೋದಿಲ್ಲ, ಒಟ್ಟು ಏನೋ ಒಂದು ಅನಾನುಕೂಲ ಆಗಿ ಅವರು ತಮ್ಮ ಕಲೆಯನ್ನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಅಂಥವ್ರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡಿ? ಅಂದರೆ ಯಾವ ರೀತಿ ಒಬ್ಬ ಮಹಿಳೆ ಈಗ ತನ್ನ ಕಲೆಯನ್ನು ಜಗತ್ತಿಗೆ ತೋರಿಸ್ಬೇಕು ಅನ್ನೋ ಆಸೆ ಇರ್ತದೆ, ಆದರೆ ಆಗಿರೋದಿಲ್ಲ. ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ? ನನಗೆ ಬುದ್ಧನ ಮಾತು ಈ ಸಂದರ್ಭದೊಳಗೆ ನೆನಪು ಬರ್ತದೆ. ವ್ಯವಸ್ಥೆಯನ್ನು ಮೆಟ್ಟಿ ನಿಂತಾಗ ಮಾತ್ರ ಮಹಿಳೆ ತನ್ನ ಉದ್ಧಾರವಾಗಲಿಕ್ಕೆ ಸಾಧ್ಯ. ನಮಗೆ ಸಂಕುಚಿತ ಬೇಡ. ನನಗೆ ಈ ಥರದ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು, ಆ ಸಂಕುಚಿತೆಯನ್ನು ನಾವು ಮೀರಿ ನಿಲ್ಲಬೇಕಾಗಿದೆ. ಎಷ್ಟು ದಿವಸದಿಂದ ನಮ್ಮ ಈ ತೋರಿಕೆಗೆ ಒಳಗಾಗದೇ ಇರ್ತಕ್ಕಂಥದ್ದು ಅಂಜಿ ಅಂಜಿ ನಡಿಬೇಕು ನಾವು. ಹೀಗಾಗಿ ಹೊಸ್ತಲನ್ನು ದಾಟಲೇಬೇಕಾಗಿದೆ. ನಮ್ಮತನವನ್ನು ನಾವು ಪ್ರದರ್ಶನ ಮಾಡಲೇಬೇಕು. ಸ್ವಾತಂತ್ರ್ಯ ಬಂದಿದೆ, ಪ್ರಜಾಪ್ರಭುತ್ವ ಬಂದಿದೆ, ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದೇವೆ ಇವತ್ತು. ಹೀಗಾಗಿ ಅಂಥ ಮಹಿಳೆಯರಿಗೆ ನಾನು ಹೇಳೋದು, ನೀವು ಸಂಕೋಚಕ್ಕೆ ಒಳಪಡಬೇಡಿ. ನಮ್ಮ ಕನಸುಗಳನ್ನು ಕೊಂದುಕೊಳ್ಳುವ ಬದಲು ಅವುಗಳನ್ನು ಹೊರಗಡೆ ಹಾಕಬೇಕು. ಆ ವ್ಯವಸ್ಥೆಯನ್ನು ಮೆಟ್ಟಿ ನಿಂತಾಗ ಮಾತ್ರ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ದ್ರೌಪದಿ ಅಂತಕ್ಕಂಥ ಒಬ್ಬ ಮಹಿಳೆ ಆ ಸೀರೆ ಬಿಚ್ಚುವ ಸಂದರ್ಭದಲ್ಲಿಯೂ ಕೂಡ ಅವಳು ತನ್ನ ಪ್ರತಿಭಟನೆಯನ್ನು ಮಾಡಿ, ಆಮೇಲೆ 12ನೇ ಶತಮಾನದೊಳಗೆ ಅಕ್ಕಮಹಾದೇವಿ ಕೂಡ ನಮಗೆ ಇವತ್ತು ಆದರ್ಶ ಆಗ್ತಾರೆ. ಏಕಕಾಲಕ್ಕೆ ಪತಿತ್ವ ಮತ್ತು ಪ್ರಭುತ್ವವನ್ನು ಧಿಕ್ಕರಿಸಿರ್ತಕ್ಕಂಥ ಮಹಿಳೆ. ಒಬ್ಬ ಮನಸ್ಸು ಮಾಡಿದ್ರೆ ಅವತ್ತು ರಾಜ ಅವಳನ್ನು ಏನಾದರೂ ಬೇಕಾದರೂ ಮಾಡಬಹುದಾಗಿತ್ತು. ಆದರೆ ಅಂಥವನನ್ನು ಧಿಕ್ಕರಿಸಿ, ಪತಿಯನ್ನು ಧಿಕ್ಕರಿಸಿ, ನಾನು ಈ ಮನೆಯಲ್ಲಿ ಇರಬೇಕಾಯಿತು ಅಂದರೆ ನನ್ನತನನೇ ಇಲ್ಲ ಇಲ್ಲಿ, ನಾನು ಯಾಕಿರಲಿ ಅಂಥೇಳಿ ಆ ವ್ಯವಸ್ಥೆಯನ್ನು, ಅರಸೊತ್ತಿಗೆಯನ್ನು ಬಿಟ್ಟು ದಿಗಂಬರಿಯಾಗಿ ಬಂದು ನಿಲ್ತಕ್ಕಂಥದ್ದು ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು, ಬಹಳ ದೊಡ್ಡ ಬಂಡಾಯಗಾರತಿ. ಆ ಹಿನ್ನೆಲೆಯಲ್ಲಿ ನಮಗೆ ಅಕ್ಕಮಹಾದೇವಿ ಅಂಥವ್ರು, ಸಾವಿತ್ರಿಬಾಯಿ ಫುಲೆ ಅಂಥವ್ರು ನಮ್ಗೆ ಬಹಳ ದೊಡ್ಡ ಆದರ್ಶ ಆಗಬೇಕಾಗಿದೆ. ಅಂಥವರ ಜೀವನ ಚರಿತ್ರೆಯನ್ನು ಓದೋದ್ರ ಮೂಲಕ ನಾವಿವತ್ತು ಬದಲಾವಣೆ ಆಗಬೇಕು. ಆಯಿತು ಜಯದೇವಿ ಮೇಡಮ್ ಅವರೇ, ಇಷ್ಟರವರೆಗೂ ತಮ್ಮ ಅನುಭವವನ್ನು, ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಒಳ್ಳೆಯ ಕವನಗಳನ್ನು ಹೇಳಿದ್ರಿ ನಮಗೋಸ್ಕರ. ಧನ್ಯವಾದಗಳು ತಮಗೆ. ನಮಸ್ಕಾರ. ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.